ಯಾಕೋ ನಮ್ಮ ಮನೆ ಪರಿಸ್ಥಿತಿನೇ ಸರಿ ಇಲ್ವಲ್ಲ. ಒಂದು ಮಾಡೋಕ್ಕೆ ಹೋದರೆ ಇನ್ನೊಂದು ಆಯ್ತದೆ, ಇನ್ನೊಂದು ಮಾಡೋಕ್ಕೆ ಹೋದರೆ ಇನ್ನೊಂದು ಆಗ್ತಿದೆ. ಹೋಗಿ ಯಾವ್ದಾರ ದೇವ್ರಿಗೆ ಹೋಗಿ ತಡೆನಾದರೂ ಓಡಿಸ್ಕೊಂಬರ್ಬೇಕು. ಯಾಕೋ ಒಬ್ಬರು ತಪ್ಪ ಒಬ್ಬರು ಹುಷಾರು ತಪ್ತಾನೆ ಅವ್ರೆ. ಯಾಕೋ ಗ್ರಾಚಾರನೇ ಸರಿ ಇಲ್ಲ ಅನ್ನಿಸ್ತೈತೆ. ಅಲ್ಲ ಮೊನ್ನೆ ಎಲ್ಲ ನಮ್ಮ ಯಜಮಾನಪ್ಪಂಗೆ ಹುಷಾರಿಲ್ಲ, ಇವತ್ತೆಲ್ಲ ನನ್ನ ಮಗನಿಗೆ. ಹಿಂಗಾದ್ರೆ ಹಿಂಗೆ ಬೆಳೆ ಕೂಡ ಕೈಗೆ ಬರ್ತಾ ಇಲ್ಲ, ಈ ಮಳೆ ಕೂಡ ಇಲ್ಲ. ಏನು ಮಾಡೋದು ಹಿಂಗಾದ್ರೆ ಜೀವನ? ಜಯಕ್ಕ, ಯಾಕೆ ಇಲ್ಲಿ ಕೂತಿದ್ಯಾ? ಏನಾಯ್ತು? ಅಲ್ಲ ನಾನು ನಿಮ್ಮ ಮನೆ ಹತ್ರ ಹೋಗಿದ್ರೆ ನೀನು ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ. ನಾ ತಾಡಿ ಹೊಲ್ದ ಹತ್ರ ಹೋಗಿ ನೋಡೋಣ ಅಂದರೆ ಇಲ್ಲಿ ಬಂದು ಕೂತಿದ್ಯಲ್ಲ, ಏನಾಯಿತು? ಅಯ್ಯೋ ಬಾ ಲಕ್ಷ್ಮಿ ಕೂತ್ಕೊ. ಯಾಕೋ ಮನ್ಸಿಗೆ ಬೇಜಾರಾಯಿತು ಕಣ್ಲಕ್ಷ್ಮಿ, ಅದಕ್ಕೆ ಕೂತ್ಕೊಂಬಿಟ್ಟೈತಾಗಿ. ಬಾ ಕೂತ್ಕೊ ಬಾ. ಇದ್ಯಾಕಕ್ಕ ಹಿಂಗೆ ಕೂತಿದ್ಯಾ? ಏನಾಯಿತು? ನೀನು ಹಿಂಗೆ ಕೂತಿರೋದು ನೋಡಿ ನನ್ನ ಕೈಲಂತೂ ನೋಡೋಕ್ಕಾಯ್ತಲ್ಲಪ್ಪ. ಯಾವತ್ತೂ ಇಲ್ಲ, ಇದಕ್ಕೆ ಹಿಂಗೆ ಕೂತಿದ್ಯಾ? ಏನಾಯ್ತಂಥದ್ದು? ಲಕ್ಷ್ಮಿ ಯಾಕೆ ಬೇಕು ಅನ್ಸ್ಬಿಟ್ಟೆ, ಸುಮ್ಮನಿರು. ಅಲ್ಲ ಮೊನ್ನೆ ಅಲ್ಲ ನಮ್ಮ ಯಜಮಾನಪ್ಪಂಗೆ ಹುಷಾರಿಲ್ಲ, ನೀನೇ ನೋಡಿದೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಬಂದ. ಈಗ ಅಲ್ಲಿ ನನ್ನ ಮಗನಿಗೂ ಯಾಕೋ ಒಟ್ಟು ನೋವು ಅದು ನೋವು ಇದು ನೋವು ಅಂತಾನೆ ಲಕ್ಷ್ಮಿ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ, ಈ ಜೀವನನೇ ಸಾಕಾಗ್ಬಿಟ್ಟೈತೆ ನೋಡು. ಏನು ಮಾಡಬೇಕು ಅಂತಲೇ ತಲೆ ಓಡ್ತಾ ಇಲ್ಲ. ಅಲ್ಲ ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಯ್ತದ? ಜೀವನ ಅಂದಮೇಲೆ ಹಂಗೆ ತಾನೇ. ಈ ಸಣ್ಣ ಪುಟ್ಟದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡು, ಅಲ್ಲ ನೀನು ಎಲ್ರಿಗೂ ಬುದ್ಧಿ ಹೇಳ್ಬೇಕಾಗಿರೋದು. ನೀನು ಹೆಂಗೆ ಮಾತಾಡಿದ್ರೆ ಸರಿಯಾ? ಬುದ್ಧಿ ಹೇಳೋದ ಏನೋ ಬಿಡು ಲಕ್ಷ್ಮಿ. ಅಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನಿಂಗೆ ಗೊತ್ತು, ಆ ಸಾವುಕಾರಂತವ ದುಡ್ಡು ಇಸ್ಕೊಂಡಿದ್ವಾ, ಈಗ ಅವ್ನ ಮಗ ಎದ್ದವನ್ ಕಾಣವ. ಏನು ಬಾಯಿಗೆ ಬಂದಂಗೆ ಏನು ಮಾತಾಡ್ತಾನೆ ಅವನು. ಏನೋ ಬಡ್ಡಿ ಕೊಡೋದು ಒಂಚೂರು ತಡ ಆಯ್ತು ನೋಡವ, ಅದಕ್ಕೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾನೆ. ಏನೋ ಲಕ್ಷ್ಮಿ, ನಮ್ಮಂತರ್ಗಲ್ಲ ಇದೆಲ್ಲ. ಅಯ್ಯೋ ಅವನು ಯಾವಾಗಲೂ ಇದ್ದಿದ್ದೇನೆ, ಅವ್ರ ಅಪ್ಪನಾಗಲ್ಲ ಅವನು ಸ್ವಲ್ಪ ದುರಂಕಾರ ಜಾಸ್ತಿ. ವಯಸ್ಸಿನ ಹುಡುಗ ಅಲ್ವಾ, ಹಂಗೆ ಆಡಿಸ್ತಿದ್ ಬಿಡು, ತಲೆ ಕೆಡ್ಸ್ಕೊಂಬೇಡ. ನೋಡು ನಾಳೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೀನಿ, ಬತ್ತೀಯಾ? ಅಯ್ಯೋ ಉಂಕನು, ನಾನು ಎಲ್ಲರೂ ಹೋಗೋಣ ದೇವಸ್ಥಾನಕ್ಕೆ, ಪೂಜೆ ಗೀಜೆ ಮಾಡಿಸ್ಕೊಂಡು ಬರೋಣ ಅನ್ಕೊಂತಿದ್ದೆ. ಆದರೆ ಅಯ್ಯೋ ಹೋಗೋದು ಯಾರು ಹೋಯ್ತಾರೋ ಹೋಗು ಅನ್ನಿಸ್ತಿತ್ತು. ಅಯ್ಯೋ ಬಿಡು ಲಕ್ಷ್ಮಿ, ನನಗೆ ಯಾಕೋ ಮನಸ್ಸೇ ಇಲ್ಲ. ಹೋಗ್ಬೇಕು ಬೇಡ ಅಂತ ತಲೆಯಲ್ಲಿ 108 ಯೋಚನೆಗಳು. ಹೋಗೋಕ್ಕಾಯ್ತಾ ಇಲ್ಲ. ಬಿಡು, ನೀನು ಹೋಗಿ ಬರೋಗು. ಇವಾಗ ಅನ್ಬೇಡ, ನಾನು ಆ ಗೌರಿಗೂ ಹೇಳ್ತೀನಿ ಹೋಗೋಣ ಬಾ. ಏನು ಬಸ್ ಚಾರ್ಜ್ ಕೊಡಬೇಕಾ? ಬಸ್ಸಲ್ಲಿ ಹೋಗಿ ಬರೋಕ್ಕೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಮನಸ್ಸಲ್ಲಿ ಏನೇನಾಯ್ತೋ ಅದೆಲ್ಲ ದೇವ್ರಿಗೆ ಹೇಳಿ ಶಾಂತವಾಗಿ ಬರುವಂತೆ ಬಾ. ನೀನು ಯಾಕೆಲ್ಲ ಅದಕ್ಕೂ ತಲೆ ಕೆಡ್ಸ್ಕೊಂತೀಯ? ನೀನೊಳ್ಳೆ ಇಷ್ಟು ದೊಡ್ಡೊಳಾಗಿ ತಿಳುವಳಿಕೆ ಅಷ್ಟಾಗಿ ಹಿಂಗೆಲ್ಲ ಮಾತಾಡ್ಬೋದಾ ನೀನು? ಏನು ಅಂತಿದ್ದಪ್ಪ ನಿನ್ನ, ಹಿಂಗೆಲ್ಲ ಯೋಚನೆ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ. ಹಿಂಗೆ ಅಂತೀಯಲ್ಲ ಮನೇಲಿ ನೆಮ್ಮದಿ ಇಲ್ಲ ಏನಿಲ್ಲ. ಅವಳು ಸೊಸೆ ನಿನಗೆ ಗೊತ್ತು ತಾನೆ ಅವಳು ಹೆಂಗೆ ಅಂತ. ನಾನು ಬಾಳು ಏನು ಮಾಡಿ ಲಕ್ಷ್ಮಿ, ಇತ್ತಾಗೆ ಅನ್ಭವಿಸಂಗೂ ಇಲ್ಲ, ಇತ್ತಕ್ಕೆ ಬಿಡೋಂಗೂ ಇಲ್ಲ. ನಮ್ಮ ಯಜಮಾನಪ್ಪನಿಗೆ ಹಂಗೆ, ಮಗನ ಹಿಂಗೆ, ಸೊಸೆ ಹಂಗೆ. ಅಲ್ಲ ನಾನು ಏನು ಮಾಡಲಿ ಹೇಳಿ ನೀನಿದೆ. ಬಾ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಗೀಜೆ ಮಾಡಿಸ್ಕೊಬರೋಣ ಅಂತ, ಮನಃಶಾಂತಿನಾದ್ರು ಸಿಗುತ್ತೆ. ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಬೇಡ, ಸರಿನಾ? ಎದ್ದು ಆತರತ್ತು ರೆಡಿ ಹಾಕು, ಹೊತ್ತಂತೆ ಹೋಗಿ ಬಂದುಬಿಡೋಣ. ಏನೋ ನೀನು ಹೇಳ್ತಾ ಇದೀಯ ಅಂತ ಬರ್ತೀನಿ ಬಿಡವ. ಆಯಿತು ಹೋಗೋಣ ಬಿಡು. ಆ ದೇವರು ಏನಾದ್ರೂ ದಾರಿ ತೋರಿಸ್ತಾನ ನೋಡೋಣ. ಹಂಗಾದ್ರೂ ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೆಯದೇ ಮಾಡ್ತಾನೆ ದೇವರು. ಒಂಚೂರು ಪರೀಕ್ಷೆ ಕೊಡ್ಬೋದು ಅಷ್ಟೇ, ಹಂಗಂತವನ ಕೈ ಏನು ಬಿಡಲ್ಲ. ಬಾ ಸರಿನಾ? ಬಾ, ನೀ ಹಿಂಗೆ ಒಬ್ಳೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಬೇಡ, ಬಾ ಎದ್ದು ನೋಡಿ. ದೇವ್ರಿ ಹಂಗೆ ದಾರಿ ತೋರಿಸ್ತಾನೆ, ಹಂಗೆ ಹೋಗೋಣ. ಏನು ಯೋಚನೆ ಮಾಡಿದ್ರೆ ಏನು ಬಂದ್ಬಿಟ್ಟದ? ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವಾ? ನೋಡಿ ಎದ್ದು ಅಷ್ಟೇ, ಹಂಗೆ ಅನ್ಕೊಂಡು ಮುಂದೆ ಸಾಕ್ತಾ ಇರಬೇಕು. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಏನೋ ಕಾರಣಾಂತರಗಳಿಂದ ವೀಡಿಯೋನೇ ಹಾಕೋಕ್ಕಾಗ್ತಿಲ್ಲ, ಏನೇನೋ ಸಮಸ್ಯೆಗಳು. ಏನು ಮಾಡೋದು? ಇನ್ಮೇಲಿಂದ ಆ ಥರ ಆಗಲ್ಲ ಅಂದ್ಕೊಂಡಿದ್ದೀನಿ. ಪ್ರತಿದಿನ ಎರಡಾದರೂ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದು ಜಯಕ್ಕನ ಸಂಸಾರದ ಕತೆ ಇನ್ಮೇಲಿಂದ ಸ್ಟಾರ್ಟ್ ಆಗ್ತಿರುತ್ತೆ. ನೀವು ನೋಡಿ, ಏನಾದರೂ ತಪ್ಪು ಸರಿ ಇದ್ದರೆ ದಯವಿಟ್ಟು ತಿದ್ದಿ, ಸರಿನಾ? ನಮಗೆ ಸಪೋರ್ಟ್ ಮಾಡ್ರಪ್ಪ. ಹೊಸಬ್ರು ನಾವು ಬರೋದ. ಮತ್ತೆ ನಮಸ್ಕಾರ.